ಚಾಲು ಮಾಡಿ. ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಕೊಪ್ಪಳ ಜಿಲ್ಲೆ ಕಾಟಗಿ ತಾಲೂಕು ಗ್ರಾಮೀಣ ಪೊಲೀಸ್ ಠಾಣೆಗೆ ಬಂದಿರ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳಾಗಿರ್ತಕ್ಕಂಥ KRS ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಉಳಿದ ಕನಕಪ್ಪ ಇದ್ದಾರೆ, ಮತ್ತು ನಮ್ಮ KRS ಪಕ್ಷದ ಮುಖಂಡರಾದ ನಿರುಪತಿ ಕಾಮೇಶ್ವರ ಅಣ್ಣವರು ಇದ್ದಾರೆ, ಮತ್ತು ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅಮೃತ ಗಣೇಶ್ ಅವರು ಇದ್ದಾರೆ, ಮತ್ತು ಕನಗಿರಿ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಅಣ್ಣನವರು ಇದ್ದಾರೆ, ಮತ್ತು ಇನ್ನೂರುವ ನಮ್ಮ ಕನಗಿರಿ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮೇಶ್ ಅವರು ಇದ್ದಾರೆ, ಮತ್ತು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮೈನುದ್ದೀನ್ ಅವರು ಇದ್ದಾರೆ, ಮತ್ತು ಆತ್ಮೀಯರಾಗಿರ್ತಕ್ಕಂಥ ಅಹಮದಪ್ಪ ಅಣ್ಣನವರು ಕನಗಿರಿ KRS ಪಕ್ಷದ ಕಾರ್ಯದರ್ಶಿ ಅವರು ಇದ್ದಾರೆ, ಮತ್ತು ಆತ್ಮೀಯರಾಗಿರ್ತಕ್ಕಂಥ ಗಣೇಶ್ ಜಿಲ್ಲಾ ಸಂಚಾಲಕರು ಅವರು ಇದ್ದಾರೆ. ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಿರುಪತಿ ಅಣ್ಣವರು ಮಾತಾಡಬೇಕಾಗಿ ವಿನಂತಿ. ಬಂಧುಗಳೇ, ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು, ಲೋಪದೋಷಗಳನ್ನು, ಸರ್ಕಾರದ ನೀತಿ ನಿಯಮಗಳು ಎಷ್ಟರ ಮಟ್ಟಿಗೆ ಜಾರಿಯಲ್ಲಿದ್ದಾವೆ, ಚಾಲ್ತಿಯಲ್ಲಿದ್ದಾವೆ, ಮತ್ತು ಅದರಿಂದ ಸಾರ್ವಜನಿಕರಿಗೆ ಯಾವ್ಯಾವ ರೀತಿಯಾಗಿ ಅನುಕೂಲಕರವಾದಂಥ ವಾತಾವರಣ ಇದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಿ, ಒಂದು ವೇಳೆ ಇಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ, ಲೋಪದೋಷಗಳಿದ್ರೆ ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅವನ್ನು ಮನವಿ ಮಾಡೋದ್ರ ಮೂಲಕ ಶೀಘ್ರವಾಗಿ ಪರಿಹರಿಸಿ, ಇಲಾಖೆ ವತಿಯಿಂದ ಪರಿಹರಿಸಿ ಸಾರ್ವಜನಿಕರಿಗೆ, ಇಲ್ಲಿ ಬರುವಂಥ ನಾಗರಿಕರಿಗೆ ಉತ್ತಮವಾದಂಥ ಸೇವೆ ಸವಲತ್ತುಗಳನ್ನು ಒದಗಿಸಿಕೊಡಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಮ್ಮಿಕೊಳ್ತಾ ಇದೆ. ಅದ್ರ ಭಾಗವಾಗಿ ಇವತ್ತು ನಮ್ಮ ಶಾಮೀದವರು ಹೇಳಿದಂಗೆ ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಕಾಟಗಿಯ ಪೊಲೀಸ್ ಸ್ಟೇಷನ್ ಮುಂದಿದ್ದೀವಿ. ಈಗ ಒಳಗಡೆ ಹೋಗೋಣ. ಈಗ ಇಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ ಇನ್ಚಾರ್ಜು, ಇನ್ಸ್ಪೆಕ್ಟರ್ ಇದ್ದಾರೋ ಅಥವಾ PSIಗಳಿದ್ದಾರೋ ಅಥವಾ ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೋ, SHOಗಳಿದ್ದಾರೋ, ಯಾರಿದ್ದಾರೆ, ಆಮೇಲೆ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಅಥವಾ ನಮ್ಮ ಮನವಿಗೆ ಯಾರು ರೆಸ್ಪಾನ್ಸ್ ಕೊಡ್ತಾರೆ ಅಥವಾ ಯಾರು ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಆಮೇಲೆ ಇಲ್ಲಿ ಏನೆಲ್ಲ ಕುಂದುಕೊರತೆಗಳಿದ್ದಾವೆ, ಏನಾದರೂ ಸಮಸ್ಯೆಗಳಿದ್ದಾವೆ, ಆಮೇಲೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು, ಲೈವ್ ನೋಡ್ತಾ ಇರ್ತಕ್ಕಂಥವ್ರು, ಪೊಲೀಸ್ ಠಾಣೆಯಿಂದ ನಿಮಗೇನಾದರೂ ಅನ್ಯಾಯಗಳಾಗಿದ್ರೆ, ಭ್ರಷ್ಟಾಚಾರಗಳಾಗಿದ್ರೆ, ಅಧಿಕಾರಿಗಳು ನಿಮ್ಮ ಏನಾದರೂ ದೂರುಗಳಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಅಂತಂದರೆ, ಅಥವಾ ಅಧಿಕಾರಿಗಳು ಏನಾದರೂ ನಿಮಗೆ ನಿಮ್ಮ ಸೇವೆಗಳನ್ನು ಮಾಡಲಿಕ್ಕೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಏನಾದರೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ದಯವಿಟ್ಟು ನೀವು ನಮ್ಮ KRS ಪಕ್ಷದ ಗಮನಕ್ಕೆ ತರಬಹುದು. ಅಥವಾ ಸಾಧ್ಯ ಆದರೆ ನೀವು ನೇರವಾಗಿ ಮೌಖಿಕವಾಗಿ ಹೇಳಕ್ಕಾಗಿಲ್ಲ ಅಂತಂದ್ರೆ ಈ ಮೂಲಕ ಲೈವ್ ಅಲ್ಲಿ ಕಮೆಂಟ್ ಆದ್ರೂ ಮಾಡಬಹುದು. ಒಟ್ಟಾರೆ KRS ಪಕ್ಷದ ಗುರಿ ಮತ್ತು ಉದ್ದೇಶ ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರ ಅನ್ನುವಂಥದ್ದು ನಿಲ್ಲಬೇಕು, ಲಂಚಾವತಾರ ಅನ್ನುವಂಥದ್ದು ನಿಲ್ಲಬೇಕು, ಅನ್ಯಾಯ ಅಕ್ರಮಗಳು ಏನಾಗಬೇಕು, ಸಂಪೂರ್ಣವಾಗಿ ವಿನಾಶ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋ ಮೂಲಕ, ವ್ಯವಸ್ಥೆಗಳನ್ನ ಪ್ರಶ್ನೆ ಮಾಡೋ ಮೂಲಕ ಅಲ್ಲಿ ಒಂದು ಸಾಮಾನ್ಯವಾದಂಥ ಮತ್ತೆ ಜನಪರವಾದಂಥ ಆಡಳಿತದ ಭದ್ರ ಬುನಾದಿಗಾಗಿ KRS ಪಕ್ಷ ಇವತ್ತು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ. ಈಗ ಒಳಗಡೆ ಹೋಗೋಣ. ಯಾರಿದ್ದಾರೆ, ಯಾರಿಲ್ಲ ಇಲ್ಲಿಗೆ ಬಂದಾಗ ನಾವು ಬರೋದು ಕರೆ ಬಂದ್ರಾ? ಕನ್ನಡದಲ್ಲಿ ಏನಂತ ನಿಮಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನಾವು ಸೆಂಟ್ರಿಂಗ್ ಅನ್ನೋದು ಮಾತ್ರ ಕೇಳ್ಕೊಂಡಿದ್ವಿ, ಪಹಾರೆ ಅನ್ನೋದು ಪದನೇ ಕೇಳಿರಲಿಲ್ಲ. ಸರ್ ನಮಸ್ಕಾರ ಸರ್. ಇವತ್ತು ನಾವು KRS ಪಾರ್ಟಿಯಿಂದ ಸರ್ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಅಂದ್ಕೊಂಡು, ಎಲ್ಲಿದೆ ಪದ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮ ಅಂದ್ಕೊಂಡು ಭೇಟಿ ಕೊಟ್ಟಿದ್ವಿ. ಏನಿಲ್ಲ ಸರ್, ಇಲ್ಲಿ ಭೇಟಿ ಕೊಡುವಂಥ ಮುಖ್ಯ ಉದ್ದೇಶ ಸರ್ಕಾರದ ಏನಾದರೂ ನಿಯಮಗಳು, ಕಾಯ್ದೆ ಕಾನೂನುಗಳು, ಸವಲತ್ತುಗಳು ಎಲ್ಲಿದ್ದಾವೆ, ಹೆಂಗಿದ್ದಾವೆ, ಏನು ಹೇಳ್ತಾ ಇದ್ದೀವಿ? ಮಾಡಿದ್ವಿ, ಮುಂಚೆಯಿಂದ ಮಾಡ್ಕೊಂಡು ಮನವಿ ಪತ್ರ ಕೊಡ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ನಿಮಗೆ ಒಂದು 4 ನಮ್ಮ ಶಾಮಿದಲ್ಲಿ ಒಂದು ಪಟ್ಟಿಗಳನ್ನು ಹೋಗ್ತಾರೆ. ಇಲ್ಲಿ ಏನು ಸೇವೆಗಳಿದೆ ಕೊಡ್ತಾ ಇದ್ದೀರಿ, ಹೆಂಗಿದಾವೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೀವಿ. ಏನು ನೇರವಾಗಿ ಬಂದು ಕಾಟಗಿ ಪೊಲೀಸ್ ಸ್ಟೇಷನ್ಗೆ ಮಾತ್ರ ಮಾಡ್ತಾ ಇದ್ದೀವಿ. ಇಡೀ ಆಮೇಲೆ ಈಗ SP ಅವರ ಗಮನಕ್ಕೂ ತಂದಿದ್ದೀವಿ. ಈ ಥರ ಇಲ್ಲಿ ಮಾಡ್ತಾ ಇದೀವಿ ಸರ್ ಅಂತ ಹೇಳಿದೀವಿ. ಅವ್ರು ಆಯ್ತು ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಈಗ ನಮ್ಮ ಶಾಮಿದೇವ್ ಅವರು ಓದಿ ಹೇಳ್ತಾರೆ, ಬರುವಂತ ಮಾತ್ರ ಓದುತ್ತೆ. ನೌಕರರ ಲಂಚ ಬೇಡಿಕೆ ಅಥವಾ ಕರ್ತವ್ಯಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ಮತ್ತು ಲೋಕಾಯುಕ್ತ ಸಂಪರ್ಕ ಮಾಹಿತಿ ಫಲಕಗಳನ್ನು ಆವರಣದಲ್ಲಿ ಪ್ರದರ್ಶಿಸಿರುವ ಇದೇ ಸರ್ ಜೋರಾಗಿ ಕ್ಲಾರಿಟಿ ಸಿಗಬೇಕು ಜನರಿಗೆ. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ.
ನಾವು ನೋಡಿದಂಗೆ ಇದಾವೆ ಸ್ವಾಗತಕಾರರು ಅಂತೇಳಿ ಅಲ್ಲೆಲ್ಲಿ ಇದಾವೆ. ಓಕೆ. ಸಿಬ್ಬಂದಿ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಡೆಸಿಗ್ನೇಷನ್ ಇದೆ. ಓಕೆ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ನಿಮ್ಗೆ ಬರಲ್ಲ. ಬರುತ್ತೆ, ಯಾಕಿಲ್ಲ. ಇದ್ರ ಮೇಲೆ ಇನ್ನೊಂದು ನಿಮ್ಗೆ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಪಕ್ಷದ ಮುಖಂಡರಿಗೆ ಗೊತ್ತಿರಲಿ, ಇದು ಒಂದೇ ಇದ್ರೆ ಸಾಲದಿಲ್ಲ, ID ಕಾರ್ಡ್ ಕೂಡ ಕೊಟ್ಟಿರುತ್ತೆ. ನೀವು ಕಡ್ಡಾಯವಾಗಿ ಯಾರು ಹಾಕಲ್ಲ ಪೊಲೀಸರು. ಈಗ ಹೆಂಗೆ ತಹಶೀಲ್ದಾರರು, ಉಪ ತಹಶೀಲ್ದಾರರು ಅಥವಾ ಕೇಸ್ ವರ್ಕರ್ ಯಾವ ತರ ಆಗಿ ID ಕಾರ್ಡ್ ಹಾಕ್ತಾರಲ್ಲ, ಅದೇ ತರ ಇವ್ರಿಗೂ ಇರುತ್ತೆ ಅಲ್ವಾ ಸರ್? ಅದು ನಿಮ್ಗೆ ಹೇಳ್ತಾ ಇರೋದು ಸಾರ್ವಜನಿಕರಿಗೆ ಮಾಹಿತಿ. ನಾವೇನು ಅನ್ಕೊಂಡ್ಬಿಡ್ತೀವಿ, ಇಲ್ಲಿ ಬ್ಯಾಡ್ ಬಿಟ್ರೆ ಆಯ್ತಪ್ಪ ಅದೇ ಅವರು ID ಕಾರ್ಡ್ ಅನ್ನೋ ತರ ಎಷ್ಟೋ ಜನಕ್ಕೆ ಇರುತ್ತೆ. ನಿಮ್ಗೆ ಗೊತ್ತಿರ್ಲಿ ಅಂತ ಏನೋ ಗೊತ್ತಿರ್ತ ನಿಮಗೆ, ಅವರಿಗೂ ಕೂಡ ID ಕಾರ್ಡ್ ಕೊಡ್ತಾರಲ್ಲ, ಗೊತ್ತಿಲ್ಲ, ಅವ್ರು ಕೂಡ ID ಕಾರ್ಡ್ ಕೊಡುತ್ತೆ ಇಲಾಖೆ. ನೆಕ್ಸ್ಟ್, ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರ ಇರೋದು? ವರ್ಕ್ ಆಗುತ್ತಲ್ಲ ಒಳಗಿದೆ ಸರ್. ಅವ್ರು ಸಾರಿ ಸ್ವಲ್ಪ ಜಾಗ ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆ ಇಲ್ಲ. ವರ್ತನೆ ಸರ್ ಚೆನ್ನಾಗಿದೆ. ನೌಕರರ ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿಯ ಕೆಲಸದ ವೇಳೆ ಗೈರುಹಾಜರಾಗಿರುವುದು ಮತ್ತು ಆಸನದಲ್ಲಿ ಇಲ್ಲದಿರುವುದು. 24 ಗಂಟೆ ನಮ್ದು ಯಾವಾಗ ಬರಲಿ ಸಾಯಂಕಾಲ ಬರಲಿ ಶಿಫ್ಟ್ ಪ್ರಕಾರ ಡ್ಯೂಟಿ ಇರುತ್ತಲ್ಲ, ಬೆಳಗ್ಗೆ 9 ರಿಂದ 2 ಅದು ಸ್ಟಾಪ್ ಇದ್ದು ನಾವು 24 ಗಂಟೆ ನಮ್ದು ಇದ್ದೇ ಇರ್ತೀವಿ. ಇಲಾಖೆ ಕೆಲಸ 24 ಗಂಟೆ ನಾವು ಇದ್ದೇ ಇರ್ತೀವಿ. ಅಂದ್ರೆ ಶಿಫ್ಟ್ ವೈಸ್ ಅಲ್ಲಿ ಬರ್ಬೇಕು. ಈಗ ಉದಾಹರಣೆಗೆ ಸ್ವಾಗತಕಾರ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆ ಬರ್ಬೇಕು, ಬರ್ತಾರೆ. ಅವರು 3 ಗಂಟೆಗೆ ಬಂದೆ, ಎಲ್ಲೋ ಮನೆ ಹೋಗಿದ್ದೆ, ಮನೆ ಓಪನಿಂಗ್ ಹೋಗಿದ್ದೆ, ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಬರೋದು ಲೇಟ್ ಆಗುತ್ತೆ. ಆಮೇಲೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಇವ್ರು ಸ್ವಾಗತಕಾರದಿಂದ ದೊಡ್ಡದಲ್ಲ, ಆದ್ರೆ ರೈಟ್ ಸರ್, ಎಲ್ಲರೂ ರೈಟ್ ಇರ್ತಾರೆ, ಎಲ್ಲರೂ ಬರ್ತಾರೆ. ಈಗ ಏನೋ ಒಂದು ಕೇಸ್ ಮಾಡ್ಬೇಕಂದ್ರೆ ರೈಟ್ ಬಂದಿಲ್ಲಪ್ಪ, 3 ಗಂಟೆಗೆ ಬರ್ತಾರೆ. ಎಷ್ಟೋ ಘಟನೆಗಳು ನಡೆದಿರೋದಿದೆ ನಮ್ಮ ಹತ್ರ ಸರಿ ಇದೆ. ಸರಿ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಹೊರಗಡೆ ಇದೆ, ಒಳಗಡೆ ಇದೆ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಅಥವಾ ಮುಕ್ತವಾಗಿದ್ದರೂ ಶುಚಿತ್ವ ಕಾಪಾಡಿಕೊಂಡಿಲ್ಲ. ಸ್ವಚ್ಛವಾಗಿದೆ, ಮುಕ್ತವಾಗಿದೆ. ಅಧಿಕಾರಿಗಳಿಗೆ ಮಾತ್ರ ಅಂತ ಏನಿಲ್ಲ. ಅನುಕೂಲ ಇದೆ. ಮಾಹಿತಿ ಹಕ್ಕು ಸಂಪಾದಕ ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರ ಮಾಹಿತಿ ಇಲ್ಲ. ಯಾರು ಸರ್ ಇಲ್ಲಿ ಸಂಪರ್ಕ ಅಧಿಕಾರಿ, ಮೇಲ್ಮನೆ ಅಧಿಕಾರಿ ಯಾರು ಅಥವಾ ಮಾಹಿತಿ ಹಕ್ಕು ಅಧಿಕಾರಿ ಯಾರು? ಒಂದು ಬೋರ್ಡ್ ಐತಲ್ವಾ, ಬೋರ್ಡನೇ ಐತೆ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4(1)(b) ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸುವುದು ಮತ್ತು ಕಡತ ಹಾಗೂ ಮಾಹಿತಿಯನ್ನು ಪಟ್ಟಿ ಕ್ಯಾಟಲಾಗ್ ಇಂಡೆಕ್ಸ್ ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕ ದೂರು ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ಅಂದ್ರೆ ಸಾರ್ವಜನಿಕ ಒಂದು ಅರ್ಥದಲ್ಲಿ ಹೆಂಗ್ ಬಂದ್ಬಿಡುತ್ತಪ್ಪ ಅಂದ್ರೆ ಲಂಚ ಇಸ್ಕೊಂಡೇ ಕೆಲಸ ಮಾಡ್ತಾರೆ. ರೊಕ್ಕ ಕೊಟ್ರೇನೆ ಕೆಲಸ ಆಗುತ್ತೆ, ರೊಕ್ಕ ಕೊಟ್ರೇನೆ ಕೇಸ್ ಆಗ್ತವೆ, ರೊಕ್ಕ ಕೊಟ್ರೇನೆ FIR ಮಾಡ್ತಾರೆ ಅನ್ನುವಂಥದ್ದು ಈಗ ಆತರ ಯಾವುದಿಲ್ಲ. ಬಂಧುಗಳೇ, ನಮ್ಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಕಾರ್ತಿಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ಅಂತ ವಾತಾವರಣ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಲಂಚ ಇಸ್ಕೊಂಡು ವ್ಯವಹಾರ ಮಾಡುವಂಥದ್ದಾಗ್ಲಿ ಅಥವಾ ಅವರಿಗೆ ನ್ಯಾಯ ಕೊಡಿಸುವಂಥದ್ದು ಆಗಲ್ಲ. ಪ್ರಾಮಾಣಿಕವಾದಂಥ ನ್ಯಾಯ ಕೊಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಗುಡ್. ಸಾರ್ವಜನಿಕರಿಗೆ ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿದ್ದಾರೆ. ಇವತ್ತು ಬಾ, ನಾಳೆ ಬಾ, ಮಾಡೋದು, ಜನರನ್ನು ನಡೆಸೋದು, ಇಷ್ಟು ಇಷ್ಟು ವಿಷಯಗಳು ಹೇಳಿ ಸರ್. ಅದರಲ್ಲಿ ಯಾವ ಸರಿ ಇಲ್ಲ, ಯಾವ ಸರಿ ಇಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಸರಿ ಮಾಡಿ. ನಾನು ಸ್ಟಡಿ ಮಾಡಿದೆ. ಅಲ್ಲಿ ಒಂದು ಫೋಟೋ ತೆಗಿಲಿಡು ಐದು ಕಷ್ಟ.
ಕತ್ಲಾಗುತ್ತಾನ ನೀವು ಹೊರಗೆ ಬಂದ್ಬಿಡಿ ಸರ್ ಇಲ್ಲಾಂದ್ರೆ ಬರ್ತೋಣ ಅಲ್ಲ ಮತ್ತೆ ಅಲ್ಲಿ ಇಟ್ಲಾಗ ಹೊರಗೆ ಬಂದ್ಬಿಡಿ ಸರ್ ಹೊರಗೆ ಬರ್ರಿ ಅಣ್ಣ ಎಲ್ಲರೂ ಬರ್ರಿ ಇದು ವಿಡಿಯೋ ನೋಡೋದು ಏಪೇ ಸ್ವಲ್ಪ ಇದೆ ಫೋಟೋ ಬಂದ್ರಾ ನಮ್ದು ವಿಡಿಯೋ ಯಾವುದು ಹಬ್ಬ ಅಣ್ಣ ಇದು ಏನನ್ನಿಸ್ತು ಏನನ್ನಿಸ್ತು ಸರ್ ಇಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ ಭೇಟಿ ಕೊಟ್ಟು ತಾವು ಮನವಿ ಕೊಟ್ಟಿದ್ರಿ, ತಾವೆಲ್ಲ ಪ್ರಶ್ನೆಗಳು ಕೇಳಿದ್ರಿ. ಅದಕ್ಕೆ ಪ್ರಶ್ನೆಗಳಿಗೆ ನಮ್ಮ ತಲೆ ಎಲ್ಲ ಸಮರ್ಪಕ ಎಲ್ಲ ಉತ್ತರಗಳು ನಾವು ಇಲ್ಲಿ ಕೊಟ್ಟಿದ್ರಿ. ಇಲ್ಲ ನಾವೆಲ್ಲ ಅದನ್ನು ಇದ್ದಾವೆ, ಏನೋ ಸಣ್ಣ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸಿ. ಧನ್ಯವಾದ. ತಮ್ಮ ಹೆಸರು? ಕಾಮಣ್ಣ. ಕಾಮಣ್ಣ ಸರ್ PSIಗಳು ಭಾಳಷ್ಟು ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ಅವರು ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದು ಈ ಥರ ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದ್ದಾವೆ, ಲೋಪದೋಷಗಳಿದ್ದಾವೆ, ಅದ್ರ ಬಗ್ಗೆ ನಾವು ಒಂದು ಪ್ರಶ್ನೆ ಮಾಡ್ತೀವಿ ಸರ್, ನಿಮಗೆ ಮನವಿ ಪತ್ರ ಕೊಡ್ತೀವಿ ಅಂದಾಗ ಬನ್ನಿ ಅಂತೇಳಿ ನಮಗೆ ಭಾಳ ಸಮಾಧಾನದಿಂದ ಮತ್ತು ಖುಷಿಯಿಂದ ಬಂದು ನಮಗೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಪೊಲೀಸ್ ಠಾಣೆ ಆಗಿರ್ಬೋದು, ಸರ್ಕಾರಿ ಯಾವುದೇ ಕಚೇರಿಗಳೇ 36 ಇಲಾಖೆಗಳಲ್ಲಿ ಕೂಡ KRS ಪಕ್ಷ ಭೇಟಿ ಕೊಡುತ್ತೆ. ಇಂಥ ಏನಾದರೂ ಸಣ್ಣ ಪುಟ್ಟ ಅವ್ಯವಸ್ಥೆಗಳಿದ್ರೆ, ಲೋಪದೋಷಗಳಿದ್ರೆ ಅವರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಸುಧಾರಣೆ ಮಾಡಲಿಕ್ಕೆ KRS ಪಕ್ಷ ಅವರಿಗೆ ಮನವಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಇವತ್ತು ಈ ಸಂದರ್ಭದಲ್ಲಿ ಸಹಕಾರ ನೀಡಿದಂಥ ಕಾರಟಗಿ ಪೊಲೀಸ್ ಠಾಣೆಯ ಎಲ್ಲ ಮೇಲಧಿಕಾರಿಗಳಿಗೆ ಸೇರಿದಂತೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಓಕೆ ಇದೆಯಲ್ಲ, ಧನ್ಯವಾದಗಳು ಸರ್. ಈಗ ನಮ್ಮ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಕನಕಪ್ಪ ಅವರು ಮಾತಾಡ್ಬೇಕಂತ ಎಲ್ಲರಿಗೂ ನಮಸ್ಕಾರ. ನಾವು ಸ್ಟೇಷನ್ಗೆ ಬಂದು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿ ಎಲ್ಲ ನಮ್ಮ ಮೇಲಧಿಕಾರಿಗಳಿಗೂ ಪೊಲೀಸ್ ಸಿಬ್ಬಂದಿಗಳಿಗೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ತುಂಬ ಧನ್ಯವಾದ. ಈಗ ನಮ್ಮ ಮೈನುದ್ದೀನ್ ಅವರು ಜಿಲ್ಲಾ ಸಂಚಾಲಕರು, ಅವರೊಂದೆರಡು ಮಾತಾಡ್ತಾರೆ. ಮೊದಲು ನಮಸ್ಕಾರ. ನಾನು KRS ಪೇಟೆ ಜಿಲ್ಲಾ ಸಂಚಾಲಕ ಮೈನುದ್ದೀನ್ ಅಂತೇಳಿ. ಇಲ್ಲಿ ಸರ್ಕಾರ ಏನು ನೇಮಿಸಿರ್ತಂಥ ಲೋಪದೋಷಗಳು ಕಂಡು ಬಂದಲ್ಲಿ ನಮ್ಮ KRS ಪೇಟೆ ಎಲ್ಲ ಕಡೆ ಹೋಗಿ ಅವರಿಗೆ ಏನು ಸರಿ ತಪ್ಪು ಯಾವುದಂತ ಹೇಳಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀವಿ. ಜನರಿಗೆ ಅನುಕೂಲ ಆಗಬೇಕು, ಅವ್ರು ಯಾವುದೇನೇ ಭ್ರಷ್ಟಾಚಾರ ಆಗಬಾರ್ದು, ಯಾವುದೇ ಲಂಚಗಳು ತಗೋಬಾರ್ದು ಅಂತೇಳಿ ನಾವು ಕಷ್ಟಪಟ್ಟು ಎಲ್ಲ KRS ಪೇಟೆಲ್ಲ ಒಂದಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಜೊತೆ ಸಹಕಾರ ನಮ್ಗೆ ಬೇಕು, ಅದು ಪ್ರಶ್ನೆ ಸಹಕಾರ ನಮ್ಗೆ ಬೇಕು. ಮಾಡಿ ಸರ. ಗಾಡಿ ಕೆಟ್ಟು ಗಾಡಿ ಕಳ್ದೋಯ್ತು. ನಮ್ಮ ಬೆಳಗ್ಗೆ ಬಂದು 9 ಇನ್ನಾದರೂ ಒಬ್ಬರು ಒಂದು ಬರ್ಸಿಗೆ ಏನೋ ಬಂದು CC ಕ್ಯಾಮ್ರಾ ಚೆಕ್ ಮಾಡಿಲ್ಲ, ಕೂಡ ನೀರ್ಲಾರ್ದು ನಾವು ಎಲ್ಲಿ ಅದು ಪ್ಲೇಸು? ಇಲ್ಲಿ ಕೊನ್ನಾಪುರ ಕ್ರಾಸ್. ಕೊನ್ನಾಪುರ ಕ್ರಾಸ್ ಏನಂತಾರೆ ಈಗ ಸರ್? ಈಗ ಬರ್ತಾರೆ, 4 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬರ್ತಾರೆ. ಅವರು ಇನ್ಸ್ಪೆಕ್ಟರ್ ಬರ್ಬೇಕಂತ ಹೇಳ್ತಾರೆ. ಕ್ರೈಮ್ ಪೊಲೀಸ್. ಈಗ ಈ ಕ್ರೈಮಲ್ಲಿ ಗಂಗೋಟಿ ಇಲ್ಲ, ಕ್ರೈಮ್ ಇಲ್ಲಿಲ್ವಾ? ಇಲ್ಲಿಲ್ಲ, ಗಂಗಾವತಿ ಇಲ್ಲಿದ್ದಾರೆ. ಕ್ರೈಮ್ ಇಲ್ವಾ ಸರ್ ಇಲ್ಲಿ? ಕ್ರೈಮ್ ಬ್ರಾಂಚ್ ಇಲ್ವಾ? ಆಯ್ತಾ? ಎಷ್ಟು ಜನ ಇದ್ದಾರೆ ಸಿಬ್ಬಂದಿಗಳು? ಕಡಿಮೆ ಇದ್ದಾರಾ? ಹೌದಾ? ಈಗ ಒಂದಿನ 36 ಗಾಡಿ ಇತ್ತಣ್ಣ. CC ಕ್ಯಾಮ್ರಾ ಚೆಕ್ ಮಾಡಿ ನಾವು ಈ ಕಡೆ ಹೋಯ್ತು ಅಂತ ಅಡ್ಡಾಡಕ್ಕೆ. CC ಕ್ಯಾಮ್ರಾ ಚೆಕ್ ಮಾಡೋಕ್ಕನಿಲ್ಲ ಒಂದು ಅಲ್ಲಿ ಒಂದು ಒಬ್ಬರಿಗೆ CC ಕ್ಯಾಮ್ರಾ ಕೊಡೋಲ್ಲ. ಬರೀ ಅದು ವಿಡಿಯೋ ಕಟ್ ಮಾಡ್ರಿ, ಹೋಗಿ ಕೇಳೋಣ ಪರವಾಗಿ ಏನಾಗ್ತಾ ಇದೆ, ಯಾಕೆ ಅವ್ರಿಗೆ ಬೇಗ ನ್ಯಾಯ ಕೊಡಿಸ್ರಿ ಅಂತಂದ್ರೆ ಇವರು ತಡಿ ಇಂಟೆಲಿಜೆನ್ಸ್ ಇಲ್ಲ ಅಥವಾ ಕ್ರೈಮ್ ಬ್ರಾಂಚ್ನವ್ರು ಎಲ್ಲ ಅದೇ ನಮ್ಗೆ ಬೇಕಾಗಿರೋದೇನು ಸಾಯೋತ್ನಾಗ ನೀರು ಹಾಕ್ರಿ ಅಂತ. ನಾನು ಮುಂಜಾನೆ ಊಟ ಮಾಡಿಲ್ಲ, ಗಾಡಿ ಕಳ್ಬೋದಾರ. ಆಯ್ತು, ಕಟ್ ಮಾಡೋದು.